ಗಲ್ಲಿಕೋಟೆಯಲ್ಲಿ ಕಾರ್ಯಾಚರಿಸುತ್ತಿರುವ ಜಾಮಿಯಾ ಮರ್ಕಜಿನ ಕನ್ನಡಿಗ ವಿದ್ಯಾರ್ಥಿಗಳ ಸಂಘಟನೆ KSO ಇದರ ಕಲಾ ಸಾಂಸ್ಕೃತಿಕ ಹಬ್ಬ ಇಜ್ತಿಹಾರ್ 8th ಎಡಿಷನ್ ಭಿತ್ತಿಯಾಚೆಗಿನ ಮೌನ ಧ್ವನಿಗಳು ಎಂಬ ಧ್ಯೇಯದಡಿ ಅದ್ದೂರಿಯಾಗಿ ನಡೆಯುತ್ತಿದೆ. ಇದೀಗ ನಮ್ಮೊಂದಿಗೆ ಇಸ್ಮತ್ ಸರ್ ಜೊತೆಯಾಗುತ್ತಿದ್ದಾರೆ. ನಾನಿದು 2ನೇ ಬಾರಿಗೆ ಮರ್ಕಜ್ಗೆ ಬರ್ತಾ ಇದ್ದೇನೆ. ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ಒಂದು ನಂಬಿಕೆ ಇತ್ತು, ಉಸ್ತಾದ್ಗಳು ಮುತಲಿಂಗಳಂತ ಹೇಳಿದ್ರೆ ಮಸೀದಿ ಮತ್ತು ಮದ್ರಸಾಕ್ಕೆ ಸೀಮಿತವಾದವರು ಅಂತೇಳಿ. ಅವರು ಸಾಮಾಜಿಕವಾಗಿ ಸಾಮುದಾಯಿಕವಾಗಿ ಅಭಿಪ್ರಾಯಗಳನ್ನ ನಿರ್ಣಯಿಸಲಿಕ್ಕೆ ಸಾಧ್ಯ ಇಲ್ಲದವರು. ಕಳೆದ 10 ವರ್ಷಗಳೆಲ್ಲ ನೋಡ್ತಾ ಇದ್ದೀನಿ, ಚಿತ್ರಣವೇ ಬದಲಾಗ್ತಾ ಇದೆ. ಸಮುದಾಯಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ರಾಜಕೀಯವಾಗಿ ಆಗಿರ್ಬೋದು, ಎಲ್ಲಾ ರೀತಿಯಲ್ಲೂ ನೇತೃತ್ವ ನೀಡುವಂತಹ ಶಕ್ತಿಯನ್ನ ನಮ್ಮ ಉಲಮಾಗಳು ಗಳಿಸ್ತಾ ಇರುವುದು ಬಹಳ ಸಂತಸದ ವಿಚಾರ. ಇದರೆಲ್ಲರ ಹಿಂದಿನ ಶಕ್ತಿಯಾಗಿ ಕಳೆದ 50 ವರ್ಷಗಳಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಉಸ್ತಾದರ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಿ ಅವರನ್ನ ಹತ್ತಿರದಿಂದ ಅಥವಾ ಅವರ ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದವರಿಗೆ ಗೊತ್ತಿರುವಂತಹ ಸತ್ಯ. ಬಹುಶಃ ನನಗೆ ತಿಳಿದಿರುವ ಹಾಗೆ ಕರ್ನಾಟಕ ಮತ್ತು ಕೇರಳದಲ್ಲಿ ಅತಿ ಹೆಚ್ಚು ಅಡ್ವೊಕೇಟ್ ಗಳನ್ನ, ವೈದ್ಯರನ್ನ, ಇಂಜಿನಿಯರ್ ಗಳನ್ನ, ಬೇರೆ ಬೇರೆ ಕ್ಷೇತ್ರದ ಎಕ್ಸ್ಪರ್ಟ್ ಗಳನ್ನ ನೀಡಿದಂತಹ ಒಂದು ಶರಿಯತ್ ಕಾಲೇಜ್ ಏನಿದೆ ಅದರಲ್ಲಿ ಮೊದಲ ಸ್ಥಾನ ಮರ್ಕಜ್ಗೆ ಸಲ್ತದೆ. ಇದೆಲ್ಲ ಒಂದು ಬಹಳ ಖುಷಿಯ ವಿಚಾರ. ಉಸ್ತಾದರಿಗೆ ಆರೋಗ್ಯಪೂರ್ಣ ದೀರ್ಘಾಯುಷ್ಯ ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಶುಕ್ರನ್ ಜಸಾಕಲ್ಲಾ. ಅಲ್ಹಮ್ದುಲಿಲ್ಲಾ, ತಮ್ಮ ಅನರ್ಘ್ಯ ನಿಮಿಷಗಳನ್ನು ನಮ್ಮೊಂದಿಗೆ ಜೊತೆಯಾಗಿಸಿದ ಇಸ್ಮತ್ ಸರ್ ಅವರಿಗೆ ಅಭಿನಂದನೆಗಳು. ಇನ್ಶಾ ಅಲ್ಲಾ ನಿಮ್ಮ ಭೇಟಿ ಇನ್ನೂ ಕೂಡ ಮುಂದುವರಿಯಲಿ.